ನಮಗಿರುವ ಕಷ್ಟ ನೋಡಿ, ಶ್ರಮಗಳು ನೋಡಿ ಭಯಪಡುವಂಥವರಾಗಿರಬಾರ್ದು ನಾವು. ಯಾಕಂದರೆ ನಾವು ಆರಾಧಿಸುವಂಥ ದೇವರು ಬಲವಂತನು, ಆತನು ಸರ್ವಶಕ್ತಿವಂತನಾದ ದೇವರಾಗಿದ್ದಾನೆ. ಆತ ನಮ್ಮೊಂದಿಗಿರುವಾಗ ನಾವು ಭಯದಲ್ಲಿ ಜೀವಿಸುವಂಥವರಾಗಿರಬಾರದು. ಅದಕ್ಕೆ ಯೆಶಾಯ ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾನೆ, 40ನೇ ಅಧ್ಯಾಯ 29ನೇ ವಚನದಲ್ಲಿ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತೇನೆ. ಸೋತವನಿಗೆ, ನಿರ್ಬಲದಲ್ಲಿ ಇರುವವನಿಗೆ ಬಲವನ್ನು, ಬಹುಬಲವನ್ನು ನಾನು ದಯಪಾಲಿಸ್ತೀನಿ ಅಂತ ಹೇಳ್ತಾನೆ. ಒಂದೊಂದು ಟೈಮಲ್ಲಿ ನಮ್ಮ ಒಂದು ಜೀವಿತದಲ್ಲಿ ನಮಗೆ ಬರುವಂಥ ಆ ಶ್ರಮಗಳು, ಒಂದು ಭಯಂಕರವಾದ ಪರಿಸ್ಥಿತಿನಲ್ಲಿ ಇದು ನಾನು ಹೆಂಗೆ ದಾಟುತ್ತೀನಿ, ಈ ಪರಿಸ್ಥಿತಿನಲ್ಲಿದ್ದ ನಾನು ಹೆಂಗೆ ಹೊರಗೆ ಬರ್ತೀನಿ, ಈ ಸಾಲದ ಸಮಸ್ಯೆಲಿದ್ದ ನಾನು ಹೆಂಗೆ ಹೊರಗೆ ಬರ್ತೀನಿ, ಈ ಅನಾರೋಗ್ಯ ಸಮಸ್ಯೆಲಿದ್ದ ನಾನು ಹೆಂಗೆ ಹೊರಗೆ ಬರ್ತೀನಿ ಅನ್ನೋ ಒಂದು ಬಲಹೀನತೆ ನಮ್ಮನ್ನು ಕಾಡ್ತಿರ್ತದೆ. ಆ ಬಲಹೀನತೆಯಲ್ಲಿ ದೇವರ ಏನಂತ ಹೇಳ್ತಾನೆ ಗೊತ್ತಾ, ನಾನು ಬಹು ಬಲವನ್ನು ನಿನಗೆ ತುಂಬಿಸ್ತೀನಿ ಅಂತ ಹೇಳ್ತಾರೆ. ಆಮೇನ್, ಹಲ್ಲೆಲೂಯಾ. ನಮ್ಮ ಒಂದು ಶಕ್ತಿ ಮೇಲೆ, ನಮ್ಮ ಒಂದು ಬಲ ಮೇಲೆ ನಾವು ಆಧಾರ ಆಗಬಾರ್ದು. ದೇವರ ಬಲ ಮೇಲೆ ನಾವು ಆಧಾರ ಆಗಿ ನಡಿಬೇಕು. ಆತನು ನಮ್ಮನ್ನು ನಡೆಸುವ ಆತನು, ಆತನು ನಮ್ಮನ್ನು ಪೋಷಿಸುವ ಆತನು, ಆತನು ನಮಗೆ ಬಲ ತುಂಬಿಸುವ ಆತನು. ಇಸ್ರಾಯೇಲ್ ಪ್ರಜೆಗಳು ಕೂಡ ಅದನ್ನೇ ಅನ್ಕೊಂತಿರ್ತಾರೆ. ಈ ಯೆರೆಮೀಯ ಗ್ರಂಥದಲ್ಲಿ 29ನೇ ವಚನ ನಾವು ಓದಿದ್ವಲ್ಲ, ಮೇಲೆ 27ನೇ ವಚನದಲ್ಲಿ ನಾವು ನೋಡಿದಾಗ ಅವ್ರು ಕೂಡ ಅದೇ ಥಿಂಕ್ ಮಾಡ್ತಿರ್ತಾರೆ. ದೇವ್ರು ನಮ್ಮನ್ನು ನೋಡ್ತಿಲ್ಲನಾ, ನಮ್ಮ ಕಷ್ಟಗಳು ದೇವ್ರು ನೋಡ್ತಿಲ್ಲನಾ ಅಂತೇಳಿ ಅಂತಿರ್ತಾರೆ ಅನ್ಮಾತು. ಅದಕ್ಕೆ ದೇವ್ರು ಹೇಳ್ತಾರೆ, ನೀನು ಬಲಹೀನದಲ್ಲಿ ನಾನು ಬಲಪಡಿಸುವಂಥ ದೇವರಾಗಿದ್ದೀನಿ ಅಂತ ಹೇಳ್ತಾನೆ. ನಮಗೆ ಕೂಡ ಅವನ ಥಾಟ್ಸ್ ಬರ್ತಿರ್ತಾವೆ, ಆಲೋಚನೆಗಳು ಬರ್ತಿರ್ತಾವೆ. ದೇವ್ರು ನನ್ನ ಕಷ್ಟಗಳು ನೋಡ್ತಿಲ್ಲನಾ, ದೇವ್ರು ನನ್ನ ಪರಿಸ್ಥಿತಿಗಳು ನೋಡ್ತಿಲ್ಲನಾ, ನಾನು ಎಷ್ಟೋ ಪ್ರಾರ್ಥನೆ ಮಾಡ್ತೀನಿ ಆದರೂ ನನ್ನ ಪರಿಸ್ಥಿತಿ ಹಿಂಗೆ ಐತಲ್ಲ, ನನಗೆ ಸೊಲ್ಯೂಷನ್ ಸಿಗ್ತಿಲ್ಲಲ್ಲ, ಈ ಒಂದು ಕಷ್ಟಗಳು ನನಗೆ ತೀರ್ತಿಲ್ಲಲ್ಲ ಅಂತೇಳಿ ನಾವು ಆಲೋಚನೆ ಮಾಡ್ತಿರ್ತೀವಿ. ಆದರೆ ದೇವ್ರು ಏನಂತ ಹೇಳ್ತಾನೆ ಗೊತ್ತಾ, ಪ್ರತಿಯೊಂದಕ್ಕೊಂದು ಸಮಯ ಐತೆ. ಆ ಸಮಯದಲ್ಲೇ ದೇವ್ರು ಕಾರ್ಯ ಮಾಡ್ತಾನೆ. ನಾವು ಭಯಪಡುವಂಥವ್ರಾಗಿರ್ಬಾರ್ದು, ದೇವ್ರ ಮೇಲೆ ವಿಶ್ವಾಸ ಇಟ್ಟು ಎದುರು ನೋಡುವಂಥವ್ರಾಗಿರ್ಬೋದು. ಖಚಿತವಾಗಿ ದೇವ್ರ ಒಂದು ಸಮಯದಲ್ಲಿ ಎಲ್ಲದನ್ನ ತೀರಿಸ್ತಾನೆ, ಎಲ್ಲದಕ್ಕೂ ಉತ್ತರ ಕೊಡ್ತಾನೆ. ಎಲ್ಲಿ ಅವಮಾನ ಹೊಂದಿರ್ತೀವೋ ಅಲ್ಲೇ ನಿನ್ನ ತಲೆಯಾಗಿ ನಿಂದಿರಿಸ್ತಾನೆ. ಆಮೇನ್. ಎಸ್ತೇರು ಯಾರು ಗೊತ್ತಿರೋದಿಲ್ಲ. ಎಸ್ತೇರು ಮೊರ್ದೆಕೈ ಮನೆಯಲ್ಲಿ ಮರೆಯಾಗಿ ಜೀವಿಸ್ತಿರ್ತಾರ. ಈ ವ್ಯಕ್ತಿನ, ಎಸ್ತೇರನ, ದಿಕ್ಕೆ ಇಲ್ದಿರೋ ಎಸ್ತೇರಿಗೆ ದೇವರು ಇಸ್ರಾಯೇಲ್ ಪ್ರಜೆಗಳಿಗೆ ಆಶೀರ್ವಾದಕರವಾಗಿ ದೇವರು ಇಡ್ತಾರೆ. ಎಸ್ತೇರ ಜೀವದಲ್ಲಿ ಒಂದು ದಿನ ಇಟ್ಟನು, ಆ ಒಂದು ಸಮಯ ಇಟ್ಟನು. ಆ ಸಮಯ ಬಂದಾಗ ಎಸ್ತೇರ್ನ ಏನು ಮಾಡೋಣ, ಇಸ್ರಾಯೇಲ್ ಪ್ರಜೆಗಳು ಎಲ್ಲರಿಗೆ ಆಶೀರ್ವಾದಕರವಾಗಿ ಮಾಡಿದಾನ. ಎಸ್ತೇರು ಇಲ್ಲಾಂದ್ರೆ ಇಸ್ರಾಯೇಲ್ ಪ್ರಜೆಗಳು ನಾಶನ ಆಗ್ತಿದ್ರು. ಆ ಒಂದು ಸ್ಥಾನದಲ್ಲಿ ಇಟ್ಟು ಆ ರಾಜನ ಹತ್ರ ಮಾತಾಡಿ ಆ ಪ್ರಜೆಗಳು ಕಾಪಾಡುವಂತ ಆ ಉನ್ನತವಾದ ಆಶೀರ್ವಾದ ಎಸ್ತೇರಿಗೆ ದೇವರು ದಯಪಾಲಿಸ್ದ. ಆ ರೀತಿಯಾಗಿ ದೇವ್ರ ಆಶೀರ್ವಾದ ಇರ್ತದೆ. ಅರೆ ನಮ್ಮ ಜೀವಿತ ಅದಕ್ಕೆ ಹಿಂಗೆ ಐತೆ, ನಮ್ಮ ಜೀವಿತ ಇಷ್ಟೇನಾ, ನಾವು ಇನ್ನು ಹಿಂಗೆ ಇರ್ತೀವ, ಲೈಫ್ ಲಾಂಗ್ ನಮ್ಮ ಜೀವಿತ ನಾವು ಹಿಂಗೆ ಬದುಕ್ತೀವ ಅಂತೇಳಿ ನಾವು ಅನ್ಕೋಬಾರ್ದು. ನಾವು ಆರಾಧಿಸುವಂಥ ದೇವರು ಬಲವಂತನು. ಆಮೇನ್. ಆತನ ಶಕ್ತಿವಂತನು. ಒಂದಿನ ದೇವರು ನಮ್ಮನ್ನ ಉನ್ನತವಾದ ಸ್ಥಾನಕ್ಕೆ ತಗೊಂಡು ಹೋಗ್ತಾನೆ. ನಾವೇ ಅನೇಕರಿಗೆ ಆಶೀರ್ವಾದಕರವಾಗಿ ಇರುವಂಥ ದೇವರು ಮಾಡ್ತಾನೆ. ನಮ್ಮನ್ನು ನೋಡಿ ಪ್ರಜೆಗಳು ಜಾಳಿ ಬೀಳುವಂಥ ಪರಿಸ್ಥಿತಿನಲ್ಲಿ ನಾವು ಎದಿವೇನೋ, ಆ ಒಂದು ಸ್ಥಿತಿನಲ್ಲಿ ನಾವು ನಡೀತಿದ್ದೀವೇನೋ, ಆದರೆ ಒಂದಿನ ದೇವರು ಅನೇಕರಿಗೆ ಆಶೀರ್ವಾದಕರವಾಗಿ ಮಾಡ್ತಾನೆ. ನೋಡ್ರಿ, ಯೋಸೆಫ್ನ ನೋಡಿ ಅವ್ರ ಅಣ್ಣವರೆಲ್ಲರೂ ಜಾಲಿ ಬೀಳ್ತಿರ್ತಾರೆ, ಅವನ್ನ ಅಸಹ್ಯವಾಗಿ ನೋಡ್ತಿರ್ತಾರೆ, ಹೀನವಾಗಿ ನೋಡ್ತಿರ್ತಾರೆ. ಆದರೆ ಅದೇ ಯೋಸೆಫ್ನ ದೇವರು ಐಗುಪ್ತ ದೇಶಕ್ಕೆ ಪ್ರಧಾನ ಮಂತ್ರಿಯಾಗಿ ಮಾಡ್ತಾನೆ, ಅನೇಕರಿಗೆ ಆಶೀರ್ವಾದಕರವಾಗಿ ಮಾಡ್ತಾನೆ. ಒಂದು ಉನ್ನತ ಸ್ಥಾನದಲ್ಲಿ ದೇವರು ತಗೊಂಡೋಗಿ ಕುಂದಿರ್ಸ್ತಾನೆ. ಒಂದು ಸಮಯ ಬರ್ತದೆ, ಆ ಸಮಯ ನಾವು ಕಾಯ್ಬೇಕು. ದೇವ್ರ ನಂಬಿಗಸ್ತನು, ದೇವ್ರು ನನ್ನ ಮರ್ತಿಲ್ಲ, ನನ್ನ ಕುಟುಂಬನ ಮರ್ತಿಲ್ಲ, ಆತ ನನ್ನ ಜೊತೆ ಇದ್ದಾನ, ಈ ಒಂದು ಕಷ್ಟದಲ್ಲಿ ಕೂಡ ನನ್ನ ಜೊತೆ ಇದ್ದಾನ, ನನ್ನ ಕೈ ಹಿಡಿದು ನಡೆಸ್ತದಾನ. ಒಂದಿನ ದೇವ್ರು ನನ್ನ ಈ ಎಲ್ಲಾ ಕಷ್ಟದಲ್ಲಿದ್ದ ದೇವ್ರು ನನ್ನ ಬಿಡಿಸ್ತಾನ, ಅನೇಕರಿಗೆ ಆಶೀರ್ವಾದಕರವಾಗಿ ನನ್ನ ನಡೆಸ್ತಾನ. ವಿಶ್ವಾಸ ಇಟ್ಟುಕೊಂಡು ನಾವು ನಡೆಯುವಂಥವ್ರಾಗಿರೋದು. ಬಲಹೀನ ಸಮಯದಲ್ಲಿ ಕೂಡ ಬಲವನ್ನು ಕೊಟ್ಟು ನಡೆಸುವಾತನು ನಾವು ಆರಾಧಿಸುವಂಥ ದೇವರು. ಆಮೇನ್. ಒಂದಿನ ಎಲ್ಲದರಿಂದ ದೇವರು ಹೊರಗೆ ತರ್ತಾರೆ. ಅನೇಕರಿಗೆ ಆಶೀರ್ವಾದಕರವಾಗಿ ದೇವರು ಮಾಡ್ಬೇಕನ್ನೋದಕ್ಕೆ ನಮಗೆ ಆ ಒಂದು
ಪರಿಸ್ಥಿತಿನಲ್ಲಿ ದೇವ್ರು ನಮ್ಮನ್ನು ನಡೆಸ್ತಾರೆ. ಅವೆಲ್ಲ ನಮಗೆ ಅನುಭವ. ಯಾಕಂದ್ರೆ ನಾವು ನಾಳೆ ಸಾಕ್ಷಿ ಹೇಳ್ಬೇಕಲ್ಲ. ಏನಂತ ಹೇಳ್ತೀನಿ ಸಾಕ್ಷಿ? ಈ ಪರಿಸ್ಥಿತಿನಾಗೆಲ್ಲ ತಗೊಂಡೋಗಿ ಆತ ನಿನ್ನ ಜೊತೆ ಇದ್ದು ನಿನ್ನ ಬಲಪಡಿಸಿ ಅದ್ರಾಗಿದ್ದ ನೀನು ಹೊರಗೆ ತಗೊಂಬಂದು ಉನ್ನತ ಸ್ಥಾನದಲ್ಲಿ ನೀನು ಇಟ್ಟಾಗೆಲ್ಲ ನೀನು ಸಾಕ್ಷಿ ಹೇಳೋದು, ನನ್ನ ದೇವ್ರಿಂಗ್ ಮಾಡಿದಾನಂತೇಳಿ ಆತ ನಿನ್ನ ವರ್ಣಿಸೋದು, ಆತ ನಿನ್ನ ಮಹಿಮೆ ಪಡಿಸೋದು, ಎಲ್ಲ ಮೇಲಿಗಾಗೆ ಇರ್ತದೆ. ಆದ್ರೆ ನಾವು ದೇವ್ರನ್ನ ವಿಶ್ವಾಸ ಇಟ್ಟು ದೇವ್ರ ಮೇಲೆ ನಂಬಿಕೆ ಇಟ್ಟು ನಡೆಯುವಂಥವ್ರಾಗಿರ್ಬೋದು. ಆ ಬಲನ ಹೊಂದ್ಕೋಬೇಕು. ಆ ಬಲನ ಹಿಡ್ಕೊಂಡು ನಾವು ನಡಿಬೇಕು. ಯಾರೋ ಮನುಷ್ಯರ ಬಲ ಅಲ್ಲ, ಯಾರೋ ಬಂಧುಗಳ ಬಲ ಅಲ್ಲ. ಇವರು ತಿರ್ತಾರೆ, ನಾಳೆ ಕೈ ಬಿಡುವುದು. ಆದರೆ ನಿರಂತರ ನಮ್ಮ ಜೊತೆ ಇರುವ ಆತನು ದೇವರು. ಆಮೇನ್. ಆತನ ಇಟ್ಕೊಂಡು ನಾವು ನಡಿಬೇಕು.